ಒಂದ್ ತಿಂಗಳು ಕಳೆದ್ರೆ ರಂಗಮ್ಮ ಮ್ಯಾರೇಜ್ ಬ್ಯೂರೋಗೆ 5 ವರ್ಷ ತುಂಬತ್ತಲ್ವಾ? ಏನ್ ಬಂತೆ ಭಾಗ್ಯ, ಈ 5 ವರ್ಷದಲ್ಲಿ ಒಂದು ಮದುವೆ ಇಲ್ಲಲಿ, ಒಂದು ಎಂಗೇಜ್ಮೆಂಟ್ ಕೂಡ ಮಾಡಿಸಲಿಲ್ವಲ್ಲೇ? ರಂಗಮ್ಮನವ್ರೆ, ನೀವೇನು ಯೋಚನೆ ಮಾಡಬೇಡಿ. 5 ವರ್ಷ ತುಂಬೋದಕ್ಕೆ ಇನ್ನು 1 ತಿಂಗಳು ಬಾಕಿ ಇದೆ. ಅಷ್ಟರೊಳಗೆ ನಿಮ್ಮ ಮ್ಯಾರೇಜ್ ಬ್ಯೂರೋ ಇಂದ ಒಂದು ಮದುವೆ ಮಾಡಿಸಿದ್ರೆ ಆಯ್ತು. 5 ವರ್ಷದಲ್ಲಿ ಒಂದಾದ್ರೂ ಮದುವೆ ಮಾಡಿಸಿದ್ನಲ್ಲ ಅನ್ನೋ ತೃಪ್ತಿ ನಿಮ್ಗೂ ಸಿಗತ್ತೆ. ಮಗನೇ, ದಿನಾ ಮದುವೆಗಳು ನಡೀತಾನೇ ಇವೆ. ಎಲ್ಲಾ ಮ್ಯಾರೇಜ್ ಬ್ಯೂರೋಗಳಿಗೂ ಇಲಾಖೆಗಳು ಹೋಗ್ತಾಳೆ. ನಮ್ಮ ಮ್ಯಾರೇಜ್ ಬ್ಯೂರೋ ಯಾಕೋ ಒಬ್ಳು ಬರ್ತಾ ಇಲ್ಲ? ಇದಕ್ಕೆ ಸರಿಯಾದ ಮಾರ್ಗದರ್ಶನ ಕೊಡೋದಕ್ಕೆ ಒಬ್ಬ ಮ್ಯಾರೇಜ್ ಬ್ರೋಕರ್ ಬೇಕು. ಅವನು ಕರ್ಸಿದ್ರೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಕರೆಕ್ಟ್ ಆಗಿ ಹೇಳ್ತಾನೆ. ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ, ಆ ಮ್ಯಾರೇಜ್ ಬ್ರೋಕರ್ನ ನೀನೇ ಕರ್ಕೊಂಡು ಬರೋ. ಹಲೋ ಮೇಡಮ್, ಹೇಗಿದ್ರಾ? ಏನಂದೆ? ಅಲ್ಲ, ಹಾಯ್ ಅಂದ್ರೆ ವಾಪಸ್ ಹಾಯ್ ಅನ್ನೋಷ್ಟು ಸಂಸ್ಕಾರ ಇಲ್ವಾ ನಿಮ್ಗೆ? ನನಗ್ ಸಂಸ್ಕಾರ ಇಲ್ಲ ಅಂತಂದ್ರೆ ನೀನ್ ಶಿಕ್ಷೆ ಮಾಡಿಸ್ಬಿಡ್ತೀನಿ ಮಗನೇ. ಹಳ್ಳಿಲಿ ಕುಡಿ ಕಾಯ್ಕೊಂಡಿದ್ದವನ್ನ ಇಲ್ಲಿ ಕರ್ಕೊಂಡು ಬಂದು ನಿನ್ನ ಜೀವನಕ್ಕೊಂದು ದಾರಿ ಮಾಡಿಕೊಟ್ರೆ ನನ್ನನ್ನೇ ಪಲಕಿ ಹೇಳ್ತಾರ ಮೇಡಮ್ ಅಂತ ಕಲಿತೀಯೇನೋ? ದಿಸ್ ಓಲ್ಡ್ ಲೇಡಿ ಇಸ್ ವೆರಿ ಬೋಲ್ಡ್ ಲೇಡಿ. ಜಾಸ್ತಿ ಮಾತನಾಡಿದ್ರೆ ಬುರುಡೆ ಬಿಚ್ಚಾಕ್ಬಿಡ್ತೀನಿ ಮಗನೇ. ತುಂಬಾ ಫೆರೋಶಿಯಸ್. ಏನಂದೆ? ದೊಡ್ಡ ಮೆಣಸಿನಕಾಯಿ ತುಂಬಾ ಚುರುಕಾಗಿದೆ ಅಂದೆ. ಯಾಕೋ ಹೀಗಾಡ್ತಾ ಇದ್ಯಾ? ನಿನ್ಗೇನೋ ತಲೆ ಕೆಟ್ಟಿದ್ಯಾ? ಅತ್ತೆಯವ್ರನ್ನ ಯಾಕೆ ಹೀಗೆ ರೇಗಿಸ್ತಾ ಇದ್ಯಾ? ವಂಡರ್ಫುಲ್, ವಾಟ್ ಅ ಬ್ಯೂಟಿಫುಲ್ ಲೇಡಿ. ನೀನ್ ನನ್ನ ಹತ್ರ ಯಾವತ್ತೂ ಈ ರೀತಿ ಮಾತಾಡಿಲ್ಲ. ಏನೋ ಆಗಿದೆ ನಿಂಗೆ? ಚೆನ್ನಾಗಿರೋರ್ನ ಚೆನ್ನಾಗಿದ್ದೀರಾ ಅಂತ ಹೇಳೋದು ತಪ್ಪಾ? ಬಂದಿದ್ಯೇನೋ, ಯಾಕೋ ಹೀಗಾಡ್ತಾ ಇದೀಯಾ? ನನಗನ್ಸುತ್ತೆ ನೀವು ನನ್ನ ಬೇರೆ ಯಾರೋ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಈ ತರ ಮಾತಾಡ್ತಾ ಇದ್ದೀರಾ. ಅಲ್ಲ, 60 ವರ್ಷ ಆಗಿರೋ ನೀವು ಈ ತರ ಆಡೋದು ಸಹಜ. ಆದ್ರೆ ಇವರೆಲ್ಲ ಯಾಕೆ ಹೀಗೆ ಮಾಡ್ತಿದಾರೆ? ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಅಂತ ನಮಗ್ ಗೊತ್ತು. ನಿಲ್ಲಿಸೋ ನಿನ್ನ ಬಯಲು ನಾಟಕನ ಪದ್ದು. ಪದ್ದು? ಹೂ ಇಸ್ ದಿಸ್ ಪದ್ದು? ನಾನು ರಾಜ, ಶೃಂಗಾರ ರಾಜ. ಹೌದು, ರಂಗಮ್ಮನ ಮ್ಯಾರೇಜ್ ಬ್ಯೂರೋ ವತಿಯಿಂದ 5 ವರ್ಷ ಆದ್ರೂ ಒಂದು ಮದುವೆ ಆಗಿಲ್ಲ. ಹೋಗಿ ಗೈಡ್ ಮಾಡಿ ಅಂದ್ರು, ಅದಕ್ಕೆ ನಾನು ಇಲ್ಲಿ ಬಂದೆ. ನನಗೆ ಬುದ್ಧಿ ಹೇಳಕ್ ಬಂದಿದ್ಯೇನೋ? ಏನೋ ನೋಡ್ತಾ ಇದ್ದೀರಾ? ಹಾಕೋ 4. ದಯವಿಟ್ಟು ಕ್ಷಮಿಸಿ ಮಹನೀಯರೇ. ಈ ದಂಡ ಪಿಂಡ ನಿನಗೆ ಯಾವತ್ತು ಮಹನೀಯನಾದ್ನೋ? ನೀವು ತಿಳ್ಕೊಂಡಾಗೆ ಇವ್ರು ಪೊದ್ದು ಅಲ್ಲ, ಶೃಂಗಾರ ರಾಜ, ಮ್ಯಾರೇಜ್ ಬ್ರೋಕರು. ದಯವಿಟ್ಟು ಕ್ಷಮಿಸಿ. ನಿಮ್ಮ ಹಾಗೆ ಈ ಮನೆಯಲ್ಲೂ ಒಬ್ಬ ಪೊದ್ದು ಅಂತಿದ್ದಾನೆ, ಪಿಂಡ. ನಿಮ್ಮನ್ನೇ ಅವನು ಅಂತ ತಿಳ್ಕೊಂಡು ಹೊಡೆದು ಬಿಟ್ರು. ಮೊದಲೇ ಹೇಳ್ಬಾರ್ದಿತ್ತೇನ್ರಿ? ಅಲ್ಲ, ನೀವು 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರಿ, 9ವರೆಗೆ ಯಾಕೆ ಬಂದ್ರಿ? ನೋಡಿ ಮಿಸ್ಟರ್ ಪಾಂಡುರಂಗ, ಮದುವೆಗೆ ಮುಹೂರ್ತ ಹೇಗೆ ಮುಖ್ಯನೋ ಮೀಟಿಂಗಿಗೆ ಸಮಯ ಹಾಗೆ ಮುಖ್ಯ. ಅದಕ್ಕೆ ನಾನು ಕರೆಕ್ಟ್ ಟೈಮ್ಗೆ ಬಂದೆ. ಅಭಿ, ಇವ್ರು ಯಾಕೆ ನಮ್ಮ ಪದ್ದಗೊಂದು ಮ್ಯಾರೇಜ್ ಮಾಡಿಸ್ಬಾರ್ದು? ಯಾಕೆ 2 ಮದುವೆ ಮಾಡ್ಸೋಣ. ಎಲ್ಲಿ ಹುಡುಗನ ಫೋಟೋ ಕೊಡಿ. ಓಹೋ, ನೋಡೋದಕ್ಕೆ ಹುಡುಗ ನಂತರನೇ ಇದ್ದಾನೆ. ಅದಕ್ಕೆ ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡ್ರಿ ಅನ್ಸುತ್ತೆ. ಒಳ್ಳೆ ರಾಜಕಳೆ. ಎಷ್ಟು ಹುಡುಗಂಗೆ ವಯಸ್ಸು? 24 25? ಎಷ್ಟಾಗತ್ತೆ? 50ಕ್ಕೊಂದು ಕಮ್ಮಿ. 1 ತಿಂಗಳು ಹೋದ್ರೆ ಅದು ತುಂಬುತ್ತೆ. ತುಂಬಾ ಯಂಗ್ ಆಗಿದ್ದಾರೆ, ಕನ್ಫ್ಯೂಸ್ ಆಗ್ಬಿಟ್ಟೆ. ಈ ಹುಡುಗಿ ಆಗಿದ್ದಾಳೆ. ಯಾರು ಹೇಳಿ ಬಿಡ್ಲಿ, ಹುಡುಗಿ ನನಗಂತೂ ಒಪ್ಪಿಗೆ. ಅವ್ರು ಹೇಳಿದ್ದು ಪದ್ದುಗೆ, ನಿಮಗಲ್ಲ. ಅಲ್ಲರೇ, ನಾನು ಒಪ್ಪಿದ್ರೆ ಪೊದ್ದುನು ಒಪ್ಪದಂಗೆ ಅಲ್ವಾ? ಮದುವೆ ಆದ್ಮೇಲೆ ದಪ್ಪ ಆಗ್ತಾಳೆ, ಮದುವೆ ಆದ್ಮೇಲೆ ಎತ್ತರ ಆಗ್ತಾಳೆ. ಅಭಿ, ಈ ಹುಡುಗಿಗೆ ನಮ್ಮ ಪದ್ದನ್ ಕೊಟ್ಟು ಮ್ಯಾರೇಜ್ ಮಾಡಿಸ್ಬೋದು. ಈ ಹುಡುಗಿ ಹೆಸರು ಕಲ್ಯಾಣಕ್ಕೋಸ್ಕರ ಕಾಯ್ತಾ ಇರೋ ಕಲ್ಯಾಣಿ. ಇವಳಿಗೆ 2 ಅಣ್ಣಂದ್ರಿದ್ದಾರೆ, ಅಜ ಮತ್ತು ಗಜ. ಕೋಟ್ಯಾಂತರ ರೂಪಾಯಿ ಆಸ್ತಿ. ನಿಮ್ ಹುಡುಗ ಏನಾದ್ರೂ ಇವ್ರ ಮನೆಗೆ ಸೇರ್ಕೊಂಡ್ಬಿಟ್ಟ ಅಂದ್ರೆ ನಿಮ್ ಮನೆ ಕಡೆ ತಲೆ ಹಾಕಿ ಕೂಡ ಮಲಗಲ್ಲ. ಅಷ್ಟು ಮಾಡಿ ಪುಣ್ಯ ಕೊಟ್ಕೊಳ್ಳಿ. ಹುಡುಗಿ ಫೋಟೋ ಎಲ್ಲಿ? ನೋಡಿಲ್ಲಿ, ಈ ಹುಡುಗಿ ನಿನ್ಗೆ ಒಪ್ಕೆನಾ? ಜಾಜಿ ಅವರೇ, ಮದುವೆನೇ ಆಗ್ದಿರ ಬರಗೆಟ್ಟಿರೋ ನನಗೆ ಈ ಹುಡುಗಿ ಓಕೆನಾ ಆ ಹುಡುಗಿ ಓಕೆನಾ ಅಂತ ಕೇಳ್ತಿದ್ದೀರಲ್ಲ, ಬೆಗ್ಗರ್ಸ್ಗೆ ಚಾಯ್ಸ್ ಇರೋದಿಲ್ಲ. ನೋಡ್ತಾ ಇರೋ, ಈ ಹುಡುಗಿ ಜೊತೆ ನಿನ್ ಮ್ಯಾರೇಜ್ ಮಾಡಿಸ್ತೀನಿ. ಇನ್ನೊಂದು ಆಶ್ಚರ್ಯ ಏನ್ ಗೊತ್ತೇನೋ, ಆ ಬ್ರೋಕರ್ ಹೆಸರು ಶೃಂಗಾರ ರಾಜ ಅಂತ. ನೋಡಕ್ ಸ್ಟೇಟ್ ನಿಂತರನೇ ಕಣೋ. ಹಾಗಿದ್ರೆ ಅವನೇ ಈ ಹುಡುಗಿನ ಮದುವೆ ಆಗ್ಬಿಟ್ರೆ ಆಗುತ್ತೆ. ಅವನೇ ಮುಂದೆ ನಿಂತು
ಮದುವೆ ಮಾಡಿಸ್ತಿರೋದು. ಮುಂದೆ ಅವನಿಂದ ನನಗೇನು ತೊಂದರೆ ಆಗೋದಿಲ್ವೇನೋ? ನಾನು ಮದುವೆ ಆದ್ಮೇಲೆ ನನ್ನ ಹೆಂಡತಿ ಅವನನ್ನ ನಾನು ಅನ್ಕೊಂಡು ಅವನಿಂದ ಹೋಗ್ಬಿಟ್ರೆ ಡೋಂಟ್ ವರಿ ಪದ್ದು, ಅವರು ಆ ತರ ವ್ಯಕ್ತಿ ಅಲ್ಲ. ನೀನ್ ಮದ್ವೆಗೆ ರೆಡಿ ಆಗೋ. ಅಣ್ಣ ಈ ಫೋಟೋ ನೋಡಿ ಬನ್ನಿ. ನೀನ್ ಫೋಟೋ ನೋಡ. ಅಣ್ಣ ನೀನ್ ನೋಡಿದ್ಮೇಲೆ ನಾನ್ ನೋಡೋದೇನಾಯ್ತೆ? ನಾವಿಬ್ರು ನೋಡೋದು ಮುಖ್ಯ ಅಲ್ಲ ಕಣೋ, ಕಲ್ಯಾಣಿ ನೋಡ್ಬೇಕು. ಮುಟ್ಕೊಳ್ಳೋದು ಅವಳೆ ತಾನೇ. ಅಬ್ಬಾ ಏನ್ ಪರ್ಸನಾಲಿಟಿ. ಸೈಡ್ ಅಲ್ಲಿರೋ ಪ್ಯಾಕ್ಗಳು ನೋಡಿ ಸಾರ್, ಒಂದಲ್ಲ ಎರಡಲ್ಲ 6 ಪ್ಯಾಕ್. ನಿಮ್ಮ ತಂಗಿಗೋಸ್ಕರ ನಾನು 6 ಪ್ಯಾಕ್ ಇರೋ ಹುಡುಗನ್ನೇ ಹುಡುಕಿದೀನಿ. ಮೈ ಕಟ್ ನೋಡ್ರಿ, ಕಟ್ ಮೇಲೆ ಕಟ್ಟು. ಅಣ್ಣ ಹುಡುಗ ಬಲಭೀಮ ಇದ್ದಂಗಿದ್ದಾನೆ, ಫುಲ್ ಸ್ಟ್ರಾಂಗ್. ಕಾಲದ ಹುಡುಗರೆಲ್ಲ ಸಿನಿಮಾ ನಟರನ್ನ ಅನುಕರಣೆ ಮಾಡ್ತಾರಮ್ಮ. ಅಮೀರ್ ಖಾನ್, ಶಾರುಖ್ ಖಾನ್ ಆಗ್ಬೇಕು ಅಂತ ಪ್ಯಾಕ್ ಮೇಲೆ ಪ್ಯಾಕ್ ಬಳಸ್ಕೊಳ್ತಾ ಇರೋದು. ಫೋಟೋ ಕಲ್ಯಾಣಿ. ತಮ್ಮ ಗಜ, ಅಣ್ಣ ಅಜ, ನನಗೆ ಯಾಕೋ ಡೌಟ್ ಕಣೋ. ಏನಣ್ಣ? ಮುಖ ನೋಡಿದ್ರೆ ನಗು ಮುಖ, ಬಾಡಿ ನೋಡಿದ್ರೆ ಎಕ್ಕ ಚಿಕ್ಕಿ ಕಟ್ ಮಸ್ತ್ ಆಗೈತೆ. ಈ 6 ಪ್ಯಾಕ್ ಇರೋರಿಗೆ ನಗು ಮುಖ ಇರಲ್ವಲ್ಲ? ಕರೆಕ್ಟ್ ಹೇಳಿದೆ ಕಣ ನೀನು. ವ್ಯಾಯಾಮ ಮಾಡಿ ಮುಖ ಅರಣ್ಯ ತರ ಇರುತ್ತೆ. ಈ ನಗು ಮುಖಕ್ಕೂ ಈ ಬಾಡಿಗೂ ಮ್ಯಾಚೇ ಆಗ್ತಿಲ್ವಲ್ಲಣ್ಣ? ನನ್ನ ಪ್ರಕಾರ 6 ಪ್ಯಾಕ್ ಇರೋರಿಗೆ ಹಾಗಲಕಾಯಿ ಮುಖ ಇರಬೇಕು. ಈ ನನ್ನ ಮಗನ ಮುಖ ನೋಡಿದ್ರೆ ಕುಂಬಳಕಾಯಿ ಮುಖ ಅಲ್ಲೋ. ಆಯ್ತಾ, ನೀವ್ ಹೇಳಿದ್ದೆಲ್ಲ ಆಯ್ತಾ? ನೋಡ್ರಿ, ಈಗಿನ ಕಾಲದ ಹುಡುಗರು ಮದುವೆ ಆಗೋ ಸಮಯದಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ವ್ಯಾಯಾಮ ಮಾಡ್ತಾರ್ರಿ. ಈ ಹುಡುಗನು ಹಾಗೆ ಸಿಕ್ಕಾಪಟ್ಟೆ ವ್ಯಾಯಾಮ ಮಾಡ್ಬಿಟ್ಟು 6 ಪ್ಯಾಕ್ ಬರ್ಸ್ಕೊಂಡಿದ್ದಾನೆ. ಅಲ್ಲ, 6 ಪ್ಯಾಕ್ ಬಂದಿರೋ ಖುಷಿಲಿ ಏನೋ ಸ್ವಲ್ಪ ನಗ್ನಗ್ನ ಫೋಟೋ ತೆಗೆಸ್ಕೊಂಡ್ರೆ ನೀವು ಅಷ್ಟಕ್ಕೆ ಕುಂಬಳಕಾಯಿ ಅನ್ಬಿಡೋದಾ? ಹೇಳಿ ಕೇಳಿ, ಇವನು ಗಂಟುಗಲಿ ವಂಶದ ಹುಡುಗ. ಬಿಟ್ರೆ ಇನ್ನೊಂದ್ಸಲ ಈ ತರ ಹುಡುಗ ನಿಮ್ ತಂಗಿಗೆ ಸಿಗೋದಿಲ್ಲ, ಗೊತ್ತಾ? ಅಣ್ಣಯ್ಯ, ಈ ಫೋಟೋದಲ್ಲಿರೋ ಹುಡುಗನ್ ನೋಡಿದ್ರೆ ಹುಡುಗ ಬೇಡ ಅಂತ ಅನಿಸ್ತಿದ್ದೀನಮ್ಮ. ಹುಡುಗ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ತಮ್ಮ ನೀನೇನಂತೀಯ? ಕಲ್ಯಾಣಿ ಹೇಳಿದ್ಮೇಲೆ ನಮ್ದೇನಣ್ಣ ಆಯ್ತು ಹೇಳೋದು? ಮದ್ವೆ ಮಾಡಿ ಮುಗಿಸ್ಬಿಡೋಣ. ಸರಿ, ಹಾಗಾದ್ರೆ ಇನ್ನು ಬ್ರೋಕರ್ ಫೀಸ್ ಎಷ್ಟಾದ್ರೂ ಸರಿ ಕೊಡ್ತೀನಿ. ಹುಡುಗರ್ನ ನೋಡೋದ್ ಬೇಕಾಗಿಲ್ಲ, ನಮ್ಮ ಒಪ್ಪಿಗೆ ಇದೆ ಅಂತ ತಿಳಿಸ್ಬಿಟ್ಟು ಎಂಗೇಜ್ಮೆಂಟ್ನ ಬೇಕಾ ಫಿಕ್ಸ್ ಮಾಡು. ಯಾಕೋ ನಿಮ್ಮ ಮಾತಿನ ಮೇಲೆ ನಂಬಿಕೆನೇ ಬರ್ತಿಲ್ಲಪ್ಪ. ಈ ಬ್ರೋಕರ್ನ ಕರ್ಕೊಂಡ್ ಬಂದಿದ್ ನೀವು, ಅವ್ರ ಮಾತ್ರ ನೀವೇ ನಂಬ್ತಾ ಇಲ್ವಾ? ಜಸ್ಟ್ ಮಿನಿಟ್ ವಿಚಾರಿಸ್ತೀನಿ. ಆ ಹುಡುಗಿ ಅಣ್ಣನ ಫೋನ್ ನಂಬರ್ ಕೊಡಿ. 4912. ಹಲೋ, ನಾನು ಪಾಂಡುರಂಗ ಗುಂಡುಗಲಿ. ಅದೇ ಪುದ್ದು ಮನೆಯಿಂದ. ಈ ಜಗತ್ನಲ್ಲಿ ಯಾವ್ದು ನಡೆಯಲ್ಲ ಅನ್ಕೊಂಡಿದ್ನು ಅದು ನಡೆದೇ ಹೋಗುತ್ತೆ. ರಂಗಮ್ಮ ಮ್ಯಾರೇಜ್ ಬೀಳೋದ್ರಿಂದ ಒಂದು ಮದುವೆ ನಡೆಯುತ್ತಲ್ಲ, ಅಷ್ಟು ಸಾಕು. ಇದೇ ಖುಷಿನಲ್ಲಿ ನನ್ನ ಕಮಿಷನ್ 1 ಲಕ್ಷ ರೂಪಾಯಿ ಕೊಟ್ರೆ ನಾನು ಇಲ್ಲಿಂದ ಹೊರಡ್ತೀನಿ. ಅದನ್ನ ಮದುವೆ ಟೈಮಲ್ಲಿ ಕೊಡೋದಾಗುತ್ತೆ, ಅಷ್ಟೋ ಇಷ್ಟೋ ಕೊಟ್ಟು ಕಳಿಸೋ. 101. ಏನಿದು ಭಿಕ್ಷೆನಾ? 501. ಏನಿದು ಟಿಫನ್ ದುಡ್ಡು ಕೊಡ್ತಾ ಇದ್ದೀರಾ? 1001. ತರಕಾರಿ ವ್ಯಾಪಾರ ನಿಲ್ಸಯ್ಯ, ಸುಮ್ನೆ 10,001 ಕೊಡಯ್ಯ. ಎಲ್ಲೋ ಕಲ್ಲು ಲೋಕಲ್ಲು. ಅವರು ಇನ್ನೊಂದ್ ಕಡೆ ಹುಡುಗಿನ ತೋರ್ಸೋದಕ್ಕೆ ಹೋಗ್ತಿದಾರಂತೆ. ಬರೋದ್ ಲೇಟ್ ಆಗತ್ತೆ, ಕೆಲಸ ಮುಗಿಸ್ಕೊಳ್ಳಿ ಅಂದ್ರು. ಅಭಿ, ಅವರು ಇದ್ದಿದ್ರೆ ಮಾತಾಡೋದಕ್ಕೆ ಅನುಕೂಲ ಆಗ್ತಿತ್ತು. ಮಾತಾಡೋಕ್ ಬರುತ್ತಾನೆ, ಮಾತಾಡಿ. ನಾನು ರಂಗಮ್ಮ. ಏನ್ ಜೋಕ್ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ರಂಗಮ್ಮ. ಬಹಳ ತಮಾಷೆ ಆಗಿದೆ ನಿಮ್ಮ ಹೆಸರು. ಕೆಲಸ ಮಾಡಿ, ಅದು ಸ್ವಲ್ಪ ಚೇಂಜ್ ಮಾಡ್ಕೊಂಬಿಡಿ. ಅದ್ಯಾಕ್ ಸಾಧ್ಯ? ಹುಟ್ಟದಾಗ ಇಟ್ಕೊಂಡಿರೋ ಹೆಸರನ್ನ ನೀವ್ ಹೇಳಿದ್ಲಿ ಅಂತ ಚೇಂಜ್ ಮಾಡಿಬಿಟ್ಲೆ ನಾಮಕರಣ ಮಾಡಿದವಳು ಬಂದು ಮಕ್ ಹೊಡಿತಲ್ಲ ಅಷ್ಟೇ. ನೀವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಅವರಿಗೆ ರಕಾರ ಪ್ರಾಬ್ಲಮ್ ಇದೆ. ಅವ್ರ ಹೆಸರು ರಂಗಮ್ಮ. ನಾನು ಗಂಡುಗಲಿ ವಂಶದ ಲಾಜಮಾತೆ. ರಾಜಮಾತೆ. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಗಂಡುಗಲಿ ವಂಶದ ಕಟ್ಟಗಡೆ ತೊಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರಕ್ಕೆ ಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಜಾತಿ ಜಂಬಲ್ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನಾನು ಪಲ್ಲು. ನಾನು ಅಯ್ಯ ವಿಠಲ್ ಮೂರ್ತಿ ಎಮ್ಮಿ, ಪಲ್ಲು ಗಂಡ, ಮನೆ ಅಳಿಯ. ಎಂಗೇಜ್ಮೆಂಟ್ಗೆ ನೀವೇ ಬಂದ್ಬಿಟ್ಟಿದ್ದೀರಾ? ಹುಡುಗ ಎಲ್ಲಿ? ಅವನಿಗೆ ಸ್ವಲ್ಪ ನಾಚಿಕೆ ಸ್ವಭಾವ. ಮೊದಲನೇ ನಿಶ್ಚಿತಾರ್ಥ ಅಲ್ವೇ, ನಾಚ್ಕೊಂಡು ಹೊರಗೆ ನಿಂತಿದ್ದಾನೆ.
ನಾನು ಬಾ ಅಂತ ಕರೆದ್ರೆ ಸಲ್ಲ ಬಂದ್ಬಿಡ್ತಾನೆ. ಪದ್ದು, ಪದ್ಮನಾಭ ಬಾಲೋ. ಇವನ ಹುಡುಗ ನಮ್ಮ ಹುಡುಗನ್ನ ನೀವು ಒಪ್ಕೊಂಡಿದ್ದೀನಿ ಅಂತ ಗೊತ್ತಾಯ್ತು. ನಾನು ಫೋನ್ ಮಾಡಿ ಬೇರೆ ವಿಚಾರಿಸಿದ್ದೀನಿ. ಹೌದು, ನಿಮ್ಮ ಜೊತೆ ಫೋನಲ್ಲಿ ಮಾತಾಡಿದ್ದು ನಾನೇ. ಹಿಂದೂ ಮುಂದೆ ನೋಡಿದೆ, ಒಪ್ಪಿಗೆ ಅಂದ್ಬಿಟ್ಟಿದ್ದೆ. ಅಣ್ಣಯ್ಯ ಒಂದ್ ಸ್ವಲ್ಪ ಬಾ. ಏನಣ್ಣಯ್ಯ ಇದು? ಫೋಟೋದಲ್ಲಿ ಇರೋನೇ ಬೇರೆ, ಇಲ್ಲಿ ಬಂದಿರೋನೇ ಬೇರೆ. 6 ಪ್ಯಾಕ್ಸ್ ಅಂದ್ರೆ ಬೀಡಿ ಕಟ್ಟು ಇಲ್ಲ, ಸಿಗರೆಟ್ ಪ್ಯಾಕು ಇಲ್ಲ. ಶೃಂಗಾರಾಜಿಗೆ ಫೋನ್ ಮಾಡೋ. ಏಯ್ ಶೃಂಗಾರ ರಾಜ, ನಾನ್ ಕಣ ಗಜ ಮಾತಾಡ್ತಾ ಇರೋದು. ಎಲ್ಲ ಹಾಳಾಗೋಗಿದ್ಯೋ? ಅಲೋ, ನಾನು ಯಾವ್ದೋ ಮದ್ವೆಗೆ ಅಂತ ಧರ್ಮಸ್ಥಳಕ್ಕೆ ಬಂದಿದ್ದೀನಿ. ಲಾಡ್ಜಲ್ಲಿ ನಾನು ಟವಲ್ ಒಣಗಾಕ್ತೀನಿ. ನಿಮ್ಗೆ ಕಾಣಿಸ್ತಾ ಇಲ್ವಾ? ನಿಮಗೆಲ್ಲಿ ಕಾಣುತ್ತೆ? ಬೆಂಗಳೂರು ಬಂದಾಗ ತೋರಿಸ್ತೀನಿ ಬಿಡಿ. ತೋರ್ಸೋದೆ ಒಂದು, ಟೋಪಿ ಹಾಕೋದೆ ಒಂದಾ? ಕೊಡಲಿ ಲೇ ಡುಬಾಕು. ಶೋಕೇಸಲ್ಲಿರೋ ಪೀಸು ಗೋಡನಲ್ಲಿ ಇರುವಲ್ಲ ಗುಬೆ. ಏಯ್ ನೀನ್ ಕೊಟ್ಟಲ್ಲ ಫೋಟೋ, ಆ ವ್ಯಕ್ತಿ ಬೇರೆ, ಇಲ್ಲಿ ಇರೋನ್ ಬೇರೆ. ಮುಖ ಅದೇ ಕಣೋ, ಬಾಡಿ ಚೇಂಜ್ ಆಗಿದೆ. ನಿಮ್ಮ ಅನುಮಾನ ಏನು ಅಂತ ಗೊತ್ತಾಯ್ತು ಬಿಡಿ. ಆ ಹುಡುಗನಿಗೆ 6 ಪ್ಯಾಕ್ ಇಲ್ಲ ಅಂತ ತಾನೆ? ಲೇ ಅವತ್ ಫೋಟೋ ಕೊಟ್ಟಾಗ್ಲೇ ಹೇಳಿದೆ ತಾನೆ ನಾನು, ಮಗುಕ್ಕೂ ಮೈಗೂ ಮ್ಯಾಚೇ ಆಗ್ತಾ ಇಲ್ಲ ಅಂತ. ಕಾರಣ ಇದೆ. ಹುಡುಗ 6 ತಿಂಗಳಿಂದ ಜಿಮ್ಗೆ ಹೋಗಿಲ್ಲ. ಅದಕ್ಕೆ 1-2 ಪ್ಯಾಕು ಉದುರೋಗ್ಬಿಟ್ಟಿರ್ಬೇಕು. ಯಾರು ಕಿವಿಗೆ ಹೂವಾಡ್ತಾ ಇದೆಯೋ? ಉದ್ರೋಕೆ ಅದನ್ನೇನು ಅಂಟಿಸ್ಕೊಂಡಿರ್ತಾರ ಗಮ್ ಹಾಕೊಂಡು. ಲೇ ಅದು ಕಸರತ್ತು ಮಾಡಿದಾಗ ಬರೋ ಕಟ್ಸುಗಳು ಉಳ್ಕೊಳೋ. 3 ತಿಂಗಳು ಜಿಮ್ಗೆ ಹೋದ್ರೆ ಹೋಗಿರೋ 6 ಪ್ಯಾಕ್ ಎಲ್ಲ ವಾಪಸ್ ಬಂದ್ಬಿಡುತ್ತೆ ರೀ. ಮತ್ತೆ ಆತರ ಹುಡುಗ ಸಿಗೋದಿಲ್ಲ ರೀ. ಆದಷ್ಟು ಬೇಗ ನಿಶ್ಚಿತಾರ್ಥ ಮುಗಿಸ್ಕೊಂಡ್ಬಿಡಿ. ನಾನು ಧರ್ಮಸ್ಥಳದಲ್ಲಿ ದೇವ್ರ ದರ್ಶನಕ್ಕೆ ಅಂತ ಬಂದಿದ್ದೀನಿ. ಲೇಟ್ ಆಗೋದ್ರೆ ಊಟ ಸಿಗೋದಿಲ್ಲ. ಬರ್ಲಾ? ಅಯ್ಯೋ ಏನಂತನಾ? ದರ್ಶನ ಲೇಟ್ ಆದ್ರೆ ಊಟ ಸಿಗಾಕಿಲ್ಲ ಅಂತ. ಯಾವ ಚಿತ್ರದಲ್ಲಿ ಮದುವೆ ಮಾಡಬೇಕು, ಹುಡುಗನಿಗೆ ಏನು ಕೊಡಬೇಕು ಅಂತ ಮಾತಾಡೋದಕ್ಕೆ ಒಳಗಡೆ ಹೋಗಿದ್ದಾರೆ ಅನ್ಸುತ್ತೆ ಕಣೋ. ನನಗೆ ಎಂಗೇಜ್ಮೆಂಟ್ ಬೇಡ, ನನ್ಗೆ ಈ ಹುಡುಗ ಇಷ್ಟ ಇಲ್ಲ. ಈ ಬ್ರೋಕರ್ಗಳು ಹಿಂಗೆಮ್ಮ ಮೋಸ ಮಾಡ್ತಾನೆ ಇರ್ತಾರೆ. ಅಲ್ಲಮ್ಮ, ಹಂಗನ್ಬಿಟ್ಟು ಮನೆಗೆ ಬಂದಿರೋರು ಮುಂದೆ ಹೋಗ್ಬಿಟ್ಟು ಹುಡುಗ ಇಷ್ಟ ಇಲ್ಲ, ನಾನು ಎಂಗೇಜ್ಮೆಂಟ್ ಮಾಡ್ಕೊಳ್ಳಲ್ಲ, ಮದುವೆನೇ ಆಗಲ್ಲ ಅಂತ ಮಕ್ ಕೊಡೋದಂಗೆ ಹೇಳಿದ್ರೆ ಪಾಪ ಅವ್ರ ಮನ್ಸಿಗೆ ನೋವಾಗೋದಿಲ್ವೇನಮ್ಮ? ಈಗಾಗಲೇ ನಾವು ರೌಡಿಗಳು ಅಂತ ಹೆಸರು ತಗೊಂಡಿದೀವಿ. ಹೇಗೆ ಬಂದಿರೋರ್ನ ಬೇಡ ಅಂತ ಕಳಿಸ್ಬಿಟ್ರೆ ಅವ್ರು ಹೋಗಿ ಒಂದು 10 ಜನ ಹೇಳ್ತಾರೆ. ಆಮೇಲೆ ಪೇಪರಲ್ಲಿ ಹಾಕ್ಸ್ಬಿಟ್ರು ಅಂತ ತಿಳ್ಕೊ. ಆಗ ನಮ್ಮ ವಂಶದ ಮರ್ಯಾದೆ ಇಡೀ ಕರ್ನಾಟಕ ತುಂಬ ಹರಿದು ಹಂಚೋಗ್ಬಿಡುತ್ತೆ ಕಣಮ್ಮ. ಹಾಗಂತ ಈ ಫ್ಯಾಮಿಲಿ ಪ್ಯಾಕ್ನ ಮದುವೆ ಮಾಡ್ಕೊಂಡ್ಲಾ ನಾನು? ಮದುವೆ ಮಾಡ್ಕೊಂತ ಯಾರಮ್ಮ ಹೇಳಿದ್ದು? ಸುಮ್ಮನೆ ಹಂಗೆ ಎಂಗೇಜ್ಮೆಂಟ್ ಮಾಡ್ಬಿಡ. ಆಮೇಲೆ ಮದುವೆಗೆ ಒಂದು 6 ತಿಂಗಳು ಟೈಮ್ ತಗೊಳ್ತೀನಿ. ಅಷ್ಟರಲ್ಲಿ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತೀನಿ. ಈಗ ನೀನು ಬರಮ್ಮ, ಕರ್ಕೊಂಬರ. ನಿಶ್ಚಿತಾರ್ಥ ಮುಗಿಸ್ಕೊಂಡ್ ಬಿಡೋಣ. ಅದು ನೋಡಿ, ನಾವು ಈ ರಿಂಗ್ ತರೋದನ್ನ ಮರ್ತೋಗ್ಬಿಟ್ಟಿದ್ದೀವಿ. ನಾವೇನ್ ತಂದಿದೀವ? ತಂದಿಲ್ಲ ಬಿಡಿ. ಟಂಗ್ ಇಂಪಾರ್ಟೆಂಟು. ಕಟ್ಟಿಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಎಂಗೇಜ್ಮೆಂಟ್ ಮುಗ್ದ ಹಾಗೇನೆ. ಹೌದಲ್ವಾ? ಹಂಗಾರೆ ಹಣ್ಣುಗಳು ಕೊಳ್ತೋಗಕ್ ಮುಂಚೆ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡೋಣ. ನಿಮ್ಮ ಹುಡುಗ ನಮ್ಗೆ ತುಂಬಾ ಇಷ್ಟ ಆದ. ನಿಮ್ ಹುಡುಗಿ ತುಂಬಾ ಇಷ್ಟ ಆಗಿದೆ. ಈ ಕಾಲದಲ್ಲಿ ಛತ್ರಗಳು ಸಿಗೋದು ಕಷ್ಟ. ಕೆಲವು ಒಳ್ಳೆ ಛತ್ರಗಳು ರಿಪೇರಿ ಆಗ್ತಾ ಇವೆ. ಹೌದೌದು, ಒಂದು 6 ತಿಂಗಳು ಟೈಮ್ ಕೊಡಿ ಸಾಕು. ಒಳ್ಳೆ ಛತ್ರ ನೋಡಿ ಅದ್ಭುತವಾಗಿ ಮದುವೆ ಮಾಡ್ಕೊಡ್ತೀನಿ. ಆದ್ರೆ ಒಂದು ಮಾತು, ಮದುವೆಗೆ ಮುಂಚೆ ಹುಡುಗ ಹುಡುಗಿ ಮನೆಗೆ ಬರೋದಾಗ್ಲಿ, ಹುಡುಗಿ ಹುಡುಗನ ಮನೆಗೆ ಹೋಗೋದಾಗ್ಲಿ, ಫೋನಲ್ಲಿ ಮಾತಾಡೋದಾಗ್ಲಿ, ಕದ್ದು ಮುಚ್ಚಿ ಭೇಟಿ ಆಗೋದಾಗ್ಲಿ, ಸಿನಿಮಾ, ಪಾರ್ಕು, ಇದು ಯಾವುದು ನಮ್ಮ ಸಂಪ್ರದಾಯದಲ್ಲಿಲ್ಲ. ನೀವು ತಪ್ಪು ತಿಳ್ಕೊಬೇಡಿ. ಹೀಗೆ ಫೋನ್ಗಳು ಎಲ್ಲಿತ್ತು? ಹುಡುಗ ಹುಡುಗಿ ಮದುವೆ ಆಗೋವರೆಗೂ ಪರಸ್ಪರ ಭೇಟಿಯಾಗಿ ಮಾತಾಡೋದಕ್ಕೆ ಅವಕಾಶನೇ ಇರಲಿಲ್ಲ. ನಮ್ಮ ಹುಡುಗನು ಹಾಗೆ ನಡ್ಕೊತಾರೆ. ನಾವು ಇಲ್ಲಿ ಬರ್ತೀವಿ. ನಮಸ್ಕಾರ. ನಡಿ. ಕರೆಕ್ಟ್ ಆಗಿ 6
ತಿಂಗಳಾಯ್ತು. ಅಂತೂ ನೀನು ಮದುವೆ ಆಗೋ ದಿನ ಹತ್ರ ಬಂತು ಅಂತನ್ನು. 6 ತಿಂಗಳು ಕಳೆಯೋದು ಒಳ್ಳೆ 6 ವರ್ಷ ಕಳೆದಂಗಾಯ್ತು. ಆ ತಲೆ ದಿಂಬುನ ತಪ್ಕೊಂಡು ಮಲಗಿ ತಲೆ ದಿಂಬು ಸಣ್ಣ ಆಯ್ತು ಅಷ್ಟೇ. ಏನೇ ಹೇಳು, ಹುಡುಗಿ ಮದುವೆಗೆ ಅಂತ ಒಪ್ಕೊಂಡ್ಮೇಲೆ ಅವಳನ್ನ ನೋಡದೇ ಇರೋದು ಮಾತಾಡ್ತಿರೋದು ತುಂಬಾ ಕಷ್ಟ ಕಣ. ಹುಡುಗಿ ದೂರ ಇದ್ದಷ್ಟು ಪ್ರೀತಿ ಗಟ್ಟಿ ಆಗತ್ತೆ. ಮದ್ವೆ ಆದ್ಮೇಲೆ ನಮ್ ಪದ್ದು ಜಗ ಜಟ್ಟಿ ಆಗ್ತಾನೆ. ಶಿವಮಣಿ, ಆ ಶೃಂಗಾರ ರಾಜ ಏನ್ ಹೇಳ್ದ? ವ್ಯಾಯಾಮ ಮಾಡ್ಕೊಂಡು 6 ಪ್ಯಾಕ್ ಬರ್ಸ್ಕೊಂಡೇನ. ಮದುವೆ ಅಂತ ಒಂದು ಹಾಕ್ಬಿಡ್ಲಿ ಕಣ ಪಾಂಡ್ರಂಗ. 6 ಒಂದು ಡಜನ್ನೇ ಬರ್ಸ್ಕೊಂಡ್ಬಿಡ್ತೀನಿ. ಹಬಿ ಇವತ್ತಿಗೆ 6 months ಆಯ್ತಲ್ಲ, ಅಜ ಗಜ ಅವರು ಅವ್ರ ಸಿಸ್ಟರ್ನ ಕರ್ಕೊಂಡ್ ಬರ್ತಾ ಇದಾರೆ. ಏನು ಅಜಗಜ ಅವ್ರೆ, ನಿಮ್ಮ ತಂಗಿ ಸ್ವಲ್ಪ ದಪ್ಪ ಆದಂಗಿದೆ. ಅದನ್ನ ನಾವೇ ಹೇಳಿದ್ದು. ನೋಡಮ್ಮ, ನಿನ್ ಮದ್ವೆ ಆಗೋ ಹುಡುಗ ದಪ್ಪ ಇದ್ದಾನೆ, ನೀನ್ ಅವ್ನಿಗೆ ಮ್ಯಾಚ್ ಆಗ್ಬೇಕಲ್ವಾ ಅಂತ ಹೇಳ್ದ. ನಮ್ಮ ಕಲ್ಯಾಣಿ ಸಿಕ್ಕಿದ್ನೆಲ್ಲ ತಿನ್ಬಿಟ್ಟು ಸಿಕ್ಕಾಪಟ್ಟೆ ದಪ್ಪ ಆಗ್ಬಿಟ್ಟಿದ್ದಾಳೆ. ಅದನ್ನು ಹುಡುಗಿ ಒಡೆ ಬೋಂಡ ಬಜ್ಜಿ ಅಂದ್ರೆ 4 ಬಾಯಿ. ಹೋಗ್ಲಿ ಬಿಡಿ. ಅದ್ ಸರಿ, ಹುಡುಗಿ ಮುಸ್ಕ ಹಾಕೊಂಡಿದೆ. ಕಲ್ಯಾಣಿ, ನಾಚ್ಕೊಂಡಿರೋ ಮುಖ ತೋರ್ಸಮ್ಮ. ಹುಡುಗಿ ನಮ್ಮ ಕಲ್ಯಾಣಿ. ಕಲ್ಯಾಣಿನ ಬೇರೆ ನೋಡಿ, ಹುಡುಗ ದಪ್ಪ ಅಲ್ವಾ, ಆ ತಪ್ಪಕ್ಕೆ ಒಪ್ಪ ಆಗ್ಲಿ ಅಂದ್ಬಿಟ್ಟು ನನ್ನ ತಂಗಿನ ಜಿಮ್ ಕಳಿಸಿ ಹಿಂಗ್ ಮಾಡಿದ್ವಿ. ಸ್ವಾಮಿ, ಜಿಮ್ಮಿಗೆ ಹೋದ್ರೆ ಮೈ ಬದಲಾವಣೆ ಆಗತ್ತೆ, ಮುಖ ಬದಲಾವಣೆ ಆಗಲ್ಲ. ಅದಕ್ಕೆ ರೀ ನಾವು 6 ತಿಂಗಳು ಟೈಮ್ ತಗೊಂಡು ಜೋಡಿನ ಸರಿಪಡಿಸಿದ್ದು. ಯಾಕೆ ಮಾತಲ್ಲ, ಮದುವೆಗೆ ರೆಡಿ ಅಂದ್ರೆ ಈಗಲೇ ವಾಲ್ಗ ಊದಿಸ್ಬಿಡೋದು. ನೋಡೋದಕ್ಕೆ ಒಳ್ಳೆ ಫೈಟರ್ ಜಟ್ಟಿ ತರ ಇದ್ದಾಳೆ. ನಾನೇನಾದ್ರು ಇವಳು ನಮ್ಮ ಮದುವೆ ಆಗ್ಬಿಟ್ರೆ ಅಷ್ಟೇ ಹೊಸಕ್ ಹಾಕ್ಬಿಡ್ತಾಳೆ. ಹೊಸ ಬೇಡ, ಈ ಕಡೆಯಿಂದ ಆ ಕಡೆ ಓಡಾಡಿದ್ರೆ ಸಾಕು, ನೀನ್ ಜಜ್ಜಿ ಬಜ್ಜಿ. ನೋಡಿ, ನಾವ್ ನೋಡಿದ ಹುಡುಗಿ ಫೇಸು ಇದಲ್ಲ. ನೀವು ಕೊಟ್ಟಿರೋ ಪದ್ದು ಫೋಟೋ ಆಗಿದೆ ಗೊತ್ತಾ? ನೋಡ್ರಿ ಪದ್ದು ಫೇಸ್ಗೆ ಆ ಬಾಡಿ ಮ್ಯಾಚ್ ಆಗುತ್ತಾ? ನೀವು ನೋಡಿದ್ರೆ ನನ್ನ ತಂಗಿ ಫೇಸ್ಗೆ ಬಾಡಿ ಮ್ಯಾಚ್ ಆಗಲ್ಲ ಅಂತಿದ್ದೀರಲ್ಲ ರೀ. ಮನುಷ್ಯ ಅಂದ್ಮೇಲೆ ಅಷ್ಟೇನೆ ಬದಲಾವಣೆಗಳಾಗ್ತಾ ಇರುತ್ತೆ. ನಿಮ್ಮ ಹುಡುಗನೇ ಬದಲಾವಣೆ ಆಗಿದ್ದಾನೆ ಅಂದ್ಮೇಲೆ ನನ್ನ ತಂಗಿ ಯಾಕೆ ಬದಲಾಗಬಾರ್ದು? ಫೋನ್ ಮಾಡಿ ಕೇಳ್ತೀನಿ. ಇಷ್ಟ ಆಗಿದೆ. ಯಾಕ್ರಿ ಹಿಂಗೆ ಮಾತಾಡ್ತೀರ ನೀವು? ಹುಡುಗಿ ಸಿಗೋದೇ ಕಷ್ಟ ಈಗಿನ ಕಾಲದಲ್ಲಿ. ದಪ್ಪನೋ ಸಣ್ಣನೋ ಮದುವೆ ಮಾಡ್ಕೊಟ್ಬಿಡಿ. ಇದು ನೀವು ತೋರಿಸಿದ ಹುಡುಗಿ ಅಲ್ಲ ರೀ, ತುಂಬಾ ದಪ್ಪ ಇದ್ದಾಳೆ. ನಮ್ ಪೊದ್ದುನೇ ಹೆದರ್ಕೊಂಡಿದ್ದಾನೆ. ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಪಾಂಡ್ರಂಗ ಅವ್ರೆ. ಇಂಥ ಚಿಕ್ಕ ವಿಷಯಕ್ಕೆ ನನಗೆ ಫೋನ್ ಮಾಡಿದ್ರಲ್ಲ, ಇಡ್ರಿ ಫೋನು. ಹಲೋ ಹಲೋ ಹಲೋ. ಕಲ್ಯಾಣಿ, ಯಾಕಮ್ಮ ಸುಮ್ಮನೆ ಕೂತಿದ್ಯಾ? ಹೋಗಮ್ಮ, ಪದ್ದು ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡು. ಪದ್ದು ಯಾಕೋ ಭಯ ಪಟ್ಬಿಟ್ಟ? ಮಾಡಿ ತಮಾಷೆಗೆ ಕಣೋ. ಈಗ ನಾವಿಬ್ರು ನಿಜವಾಗ್ಲೂ ಡ್ಯಾನ್ಸ್ ಆಡೋಣ. ಬಾರೋ ಬಾರೋ ಬಾರೋ. ಅಲ್ಲ, ನಿಮ್ಮನ್ನ ನೋಡಿದ್ರೆ ಯಾಕೋ ಹಿಂಜರಿತಿರುವ ಕಾಣ್ತಿದ್ಯಲ್ಲ? ಈ ಹುಡುಗಿ ಇಷ್ಟ ಇಲ್ಲ. ನಿಶ್ಚಿತಾರ್ಥ ಆದ್ಮೇಲೆ ಮದುವೆ ಆಗಬೇಕು ನೋಡಿ. ನಿಮ್ಗೊಂದು ವಾರ ಟೈಮ್ ಕೊಡ್ತೀನಿ. ನನ್ನ ತಂಗಿ ನೀವು ಮನೆ ತುಂಬಿಸ್ಕೊಳ್ಳಿಲ್ಲ ಅಂದ್ರೆ ಹೋಲ್ಸಲ ಎಲ್ರು ಮಟಾಚ್ ಮಾಡ್ಬಿಡ್ತೀನಿ. ಸರ್ ಅಲ್ಲಿ ನೋಡಿ ಸರ್, ಅಲ್ಲೇ ಇದ್ದಾನೆ ಪೊದ್ದು. ಅವನ್ ಮ್ಯಾರೇಜ್ ಬ್ರೋಕರ್ ಶೃಂಗಾರ ರಾಜ ಅಲ್ವೇನು? ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಬೇಕು ಅಂತ ಆ ಗೆಟಪ್ ಅಲ್ಲಿ ಇದ್ದಾನೆ. 2 ಬಿಡಿ, ನಾನೇ ಪೊದ್ದು ಅಂತ ಒಪ್ಕೊಳ್ತಾನೆ. ಉರಿ ಮುಟ್ಟ ನಿಂತಿರೋದು ನೋಡಿ. ಏಯ್ ಪದ್ದು, ಏನ ನನ್ನ ತಂಗಿನ ನೀನು ಮದ್ವೆ ಆಗಲ್ವಾ? ಪದ್ದು ಅಲ್ಲ, ಮ್ಯಾರೇಜ್ ಬ್ರೋಕರ್ ಶೃಂಗಾರ ರಾಜ. ಮುಖ ಮೇಲೆ ಹೊಡೆದ್ಬಿಡ್ತೇನೆ. ನೀನೇ ಪದ್ದು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ನಮ್ಮ ತಂಗಿನ ಮದ್ವೆ ಆಗ್ತೀನಿ ಅಂತ ಹೇಳಿ ನಿಶ್ಚಿತಾರ್ಥ ಮಾಡ್ಕೊಂಡು ಈಗ ಆಗಲ್ಲ ಅಂತ ಹೇಳ್ತಾ ಇದೀಯಾ? ಪಾಂಡ್ರಂಗವ್ರೆ, ಏನ್ ನೋಡ್ಕೊಂಡು ಸುಮ್ಮನೆ ಇದ್ದೀರಾ? ನೀವೇ ಒಂದ್ ಮಾತು ಹೇಳ್ರಿ. ಯಾಕೋ ಸುಳ್ಳು ಹೇಳ್ತೀಯ? 4 ಕಿಕ್ಕಿ ಬಾಯ್ ಬಿಡ್ತಾನೆ.
ಈಗ ನೀನು ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಕೈ ಕಾಲು ಮುರಿದು ಮೂಟೆ ಕಟ್ಟಿ ಹಿಂದೆ ಕಟ್ತಾವ್ರಲ್ಲ ಬಿಲ್ಡಿಂಗು ಅಲ್ಲಿ ತೋರಣ ಕಟ್ಬಿಡ್ತೀನಿ. ಹೊಡಿಬಿಡಿ ಹೊಡಿಬಿಡಿ ಹೊಡಿಬಿಡಿ. ಬಾ ಪಕ್ಕದ ರೋಡಲ್ಲಿ ನನ್ನ ಹೆಂಡತಿ ಇದ್ದಾಳೆ, ಅವಳೇ ಹೇಳ್ತಾಳೆ ನಾನು ಯಾರು ಅಂತ. ಬನ್ನಿ ನಡಿ, ಅವಳ ಮುಂದೆ ನಾಲ್ಕು ಇಡ್ತೀನಿ. ನಡಿಯ ನಡಿಯ. ಬೀಸದಿರು ತಂಗಾಳಿ ತಂಪನ್ನ ಚಲ್ಲಾಡಿ. ನಿಂತ ಇರ. ನೋಡ್ರಿ ಅಜ ಗಜ, ಇವಳೇ ನನ್ನ ಹೆಂಡತಿ ಭವ್ಯ ಅಂತ. ದಿವ್ಯವಾಗಿ ಇದ್ದಾಳೆ. ನಾನ್ ನಿನ್ ಗಂಡ ಶೃಂಗಾರರಾಜ್ ಅಂತ ಹೇಳೆ ನನ್ನ ಪೊದ್ದು ಹೊಲ್ಕೊಂಡು ಸಖತ್ತಾಗಿ ಇಕ್ತಾ ಇದಾರೆ. ಯಾರ ನೀನು? ನನ್ ಗಂಡ ಊರಲ್ಲಿಲ್ಲ ಅಂತ ಪದೇ ಪದೇ ಕಾಟ ಕೊಡ್ತೀಯಾ? ಯಾರಮ್ಮ ಇವನು? ಇವನು ಪದ್ದು ಅಂತ, ನೋಡಕ್ಕೆ ತೇಜ್ ನನ್ ಗಂಡನ್ ತರಾನೇ ಇದ್ದಾನೆ. ಗಂಡ ಊರಲ್ಲಿಲ್ಲ ಅಂತ ಬೀದಿ ಕಾಮಣ್ಣನ್ ತರ ನನ್ ಬೆನ್ನಿಂದೆ ಬಿದ್ದಿದ್ದಾನೆ. ಮಾಡಿ ಪದ್ದುವಿಂದ ನನ್ ಮಾನ ಕಾಪಾಡಿ. ನನ್ ಗಂಡ ಬಂದಿಲ್ಲ, ನೀ ಏನ್ ಹೇಳಿ? ಅಲ್ಲಮ್ಮ, ಇವ್ನ ಪದ್ದು ಅಲ್ಲ, ನಿನ್ನ ಗಂಡ ಶೃಂಗಾರ ರಾಜ. ನನ್ ಗಂಡ ಟೂರ್ ಮೇಲೆ ಹೋಗಿದ್ದಾನೆ. ಇಂಥ ಟೈಮಲ್ಲಿ ಎಲ್ರೂ ಸೇರಿ ನನ್ನ ಹಾಳು ಮಾಡ್ಬೇಕು ಅಂತಿದ್ದೀರಾ? ಯಾರಾದ್ರೂ ಕಾಪಾಡಿ, ನನ್ ಮಾನ ಕಾಪಾಡಿ. ಏನು ಕಮ್ಮಿ ಮಾಡಿದ್ದೀನಿ ಅಂತ ಈ ತರ ಮಾಡ್ತಾ ಇದೆ ಕಡೆ. ನಾನೇ ನಿನ್ ಗಂಡ ಶೃಂಗಾರ ರಾಜ ಕಡೆ. ನಾನು ಹೇಗಾದ್ರೂ ಮಾಡಿ ಆ ಪದ್ದುಗೆ ಮದುವೆ ಮಾಡಿಸಿ ಕಮಿಷನ್ ದುಡ್ಡು ಹೊಡಿಬೇಕು ಅಂತ ಮನೆಯವ್ರಿಗೆ ಗೊತ್ತಿಲ್ದಿರ ಫೋಟೋನ ಅಡ್ಜಸ್ಟ್ ಮಾಡಿ ನಿಮಗೆ ಕಳಿಸ್ಬಿಟ್ಟೆ. ಶೃಂಗಾರ ರಾಜ ಮ್ಯಾರೇಜ್ ಬ್ರೋಕರು. ಲೇ ಭವ್ಯ, ಈಗ್ಲಾದ್ರೂ ಹೇಳೆ ನಾನೇ ನಿನ್ನ ಗಂಡ ಶೃಂಗಾರ ರಾಜ ಅಂತ. ಬುದ್ಧಿ ಬರ್ಲಿ ಅಂತಾನೆ ನಾನು ಹಾಗೆ ಮಾಡಿದ್ದು. ಇವ್ ನನ್ ಗಂಡ ಶೃಂಗಾರ ರಾಜನೇ. ಈಗ್ಲಾದ್ರೂ ಬುದ್ಧಿ ಬಂತ? ಅವತ್ತಿಂದ ಬಡ್ಕೊಂತಿದ್ದೆ, ಅವ್ರು ಇವ್ರಿಗೆ ಟೋಪಿ ಹಾಕ್ಬೇಡ, ನೀನ್ ಆಗ್ಲೇ ಹಾಕಿಸ್ಕೊಂಡಿದ್ಯಾ ಅಂತ. ಕೇಳ್ತೀಯಾ? ನಡಿ ನನ್ ಜೊತೆ 3-4 ಮನೆಯಲ್ಲಿ ಮೂತ್ರ ತಿಕ್ಕೊಂತೀಯ, ಆಗ ಬುದ್ಧಿ ಬರುತ್ತೆ ನಿಂಗೆ. ಅಣ್ಣ, ನನ್ಗೂ ಕನ್ಫ್ಯೂಸ್ ಆಗಿತ್ತು, ಇವಾಗ ಗೊತ್ತಾಯ್ತು ಇವನೇ ಶೃಂಗಾರ ರಾಜ ಅಂತ. ಪದ್ದು ಎಲ್ಲ ನಾನೇ ಪದ್ದು. ಎಲ್ಲ ಸರಿ ಹೋಯ್ತಲ್ಲ, ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ನಾನೇ ಸಣ್ಣ ಆಗ್ತೀನಿ. ನಿಮ್ ತಂಗಿ ಕಲ್ಯಾಣಿ ಕೊಟ್ಟು ನನಗೆ ಮದ್ವೆ ಮಾಡ್ತೀರಾ? ಮಸಾಲೆ ದೋಸೆ, ನನ್ನ ತಂಗಿನ ನಿನ್ನ ಕೊಟ್ಟು ಮದ್ವೆ ಮಾಡಕ್ಕೆ ನಾನೇನು ಮೆಂಟ್ಲ? ನನ್ನ ತಂಗಿ ಪಕ್ಕದವರಿಗೆ ರೌಡಿನ ಲವ್ ಮಾಡ್ತಾವಳೆ, ಅವನಿಗೆ ಕೊಟ್ಟು ಮದ್ವೆ ಮಾಡ್ತೀನಿ. ನನ್ನ ಮದ್ವೆ ಯಾವಾಗ್ಲಾ? ರಂಗಮ್ಮನ ಮ್ಯಾರೇಜ್ ಬ್ಯೂರೋಗೆ 10 ವರ್ಷ ತುಂಬ್ದಾಗ